ಇವತ್ತು ಮತ್ತು ನಾಳೆ ನಟ ಡಾಲಿ ಧನಂಜಯ್ ಮದುವೆ ಸಂಭ್ರಮ ಮನೆ ಮಾಡಿದೆ. ಇವತ್ತು ಸಂಜೆ ನಟ ಡಾಲಿ ಧನ್ಯತಾ ಆರತಕ್ಷತೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲಿದೆ. ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಕಲ ಸಿದ್ಧತೆ ಈಗ ಆಲ್ರೆಡಿ ಆಗ್ತಾ ಇದೆ. ಹಳದಿ ಶಾಸ್ತ್ರದ ರಂಗಿನಲ್ಲಿ ಮುಳುಗೆದ್ದಿದ್ದಾರೆ ನಟ ಡಾಲಿ ಮತ್ತು ಧನ್ಯತಾ. ನಿನ್ನೆ ಶಾಲಾ ಮಕ್ಕಳ ಜೊತೆ ನಡೆದ ಡಾಲಿ ಅರಿಶಿಣ ಶಾಸ್ತ್ರ ಚಿತ್ರರಂಗದ ಗಣ್ಯರು, ಡಾಲಿ ಧನಂಜಯ್ ಅವರ ಸ್ನೇಹಿತರು, ಕುಟುಂಬಸ್ಥರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಬರುವಂತಹ ನಿರೀಕ್ಷೆ ಇದೆ. ನಿನ್ನೆ ಹಳದಿ ಶಾಸ್ತ್ರದ ಝಲಕ್ ಸದ್ಯಕ್ಕೆ ಗಮನಿಸ್ತಾ ಇದೆ. ಆರತಕ್ಷತೆ ನಡೆಯುವ ಮೈಸೂರಿನ ಸ್ಥಳದಿಂದ ನಮ್ಮ ಪ್ರತಿನಿಧಿ ಲೋಕೇಶ್ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಲೋಕೇಶ್, ಏನೆಲ್ಲ ಪ್ರಿಪರೇಷನ್ ಆಗಿದೆ, ಹೇಗ್ ಸಾಗ್ತಾ ಇದೆ ಡಾಲಿ ಧನಂಜಯ್ ಅವರ ರಿಸೆಪ್ಷನ್ ಸಿದ್ಧತೆ? ಖಂಡಿತ ಸಭಾ, ಮೈಸೂರು ಅಂತಂದ್ರೆ ಒಂದು ಎಮೋಷನ್ಸ್ ಅಂದ್ರೆ ಡಾಲಿಯವರೆಗೂ ಮತ್ತೆ ಧನ್ಯತೆಯವ್ರಿಗೆ. ಯಾಕಂದ್ರೆ ಅವರು ಕಾಲೇಜು ವಿದ್ಯಾಭ್ಯಾಸನ ಓದಿದ್ದಿಲ್ಲ, ಮತ್ತೆ ಒಂದಷ್ಟು ದಿನಗಳ ಕಾಲ ಇಲ್ಲಿ ಕಾಲ ಕಳೆದಿದ್ರು. ಸೊ ಅದೇ ಒಂದು ಎಮೋಷನ್ಸ್ ಮೇರೆಗೆ ಒಂದು ಮೈಸೂರಿನಲ್ಲಿ ಒಂದು ಮದುವೆ ಸಮಾರಂಭನ ಇಟ್ಕೋಬೇಕು ಅನ್ನೋದು ಕನಸಿತ್ತು. ಅದರಂತೆ ಇವತ್ತು ಪ್ಯಾಲೇಸ್ ಗ್ರೌಂಡ್ ಏನಿದೆ, ಅದ್ರ ಮುಂದೆ ಇರುವಂತಹ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ನಡೀತಿರುವಂತಹ ಸಮಾರಂಭ. ಸೊ ಎಲ್ಲೋ ಒಂದ್ ಕಡೆ ದಸರಾವನ್ನ ಈ ಒಂದು ಮದುವೆ ಸಮಾರಂಭ ನೆನಪು ಮಾಡ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸುಮಾರು 2.5-3 ಎಕರೆ ಜಾಗದಲ್ಲಿ ಬೃಹತ್ತಾದ ಒಂದು ಸೆಟ್ಗಳನ್ನ ನಿರ್ಮಾಣ ಮಾಡಿ ಒಂದು ರೀತಿಯ ಹಬ್ಬದ ವಾತಾವರಣವಂತ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಡಾಲಿ ಅವರ ಮದುವೆ ಅಂತ ಬಂದಾಗ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನೋ ಒಂದು ಮಾತಿದೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸೊ ಅವರ ಮದುವೆಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ರು, ಅಭಿಮಾನಿಗಳು ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆಲ್ಲವೂ ಉತ್ತರ ಅಂದ್ರೆ ನಿನ್ನೆಯಿಂದ ಆರಂಭ ಆಗಿದೆ ಎಲ್ಲ ಶಾಸ್ತ್ರಗಳು. ಸೊ ಎಷ್ಟೋ ಜನ ಅಭಿಮಾನಿಗಳು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಎಲ್ಲ ಶುಭಾಶಯಗಳನ್ನ ಅವ್ರಿಗೆ ಕೋರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ಆರತಕ್ಷತೆ ಒಂದು ಕಾರ್ಯಕ್ರಮ ನಡೆಯುತ್ತೆ. 2 ಥೀಮ್ಗಳಲ್ಲಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿರುವಂತದ್ದು. ಮೊದಲಿಗೆ ಅಂದ್ರೆ ಈ ಒಂದು ನೇತೃತ್ವವನ್ನು ವಹಿಸಿರುವಂತದ್ದು ಸೆಟ್ ನಿರ್ಮಾಣದೊಂದು ಅರುಣ್ ಸಾಗರ್ ಅವರು, ಖ್ಯಾತ ಕಲಾ ನಿರ್ದೇಶಕರು. ಒಂದು ಕಡೆ ಮುಹೂರ್ತಕ್ಕೆ ಒಂದು ರೀತಿಯ ಒಂದು ದೇಗುಲದಲ್ಲಿ ಏನ್ ನಾವು ಈ ಜಾಗವನ್ನು ನೋಡ್ತಾ ಇದೀವಿ, ಒಂದು ದೇಗುಲದ ಒಂದು ನಿರ್ಮಾಣದಂತೆ ಒಂದು ಸೆಟ್ ಅನ್ನು ನಿರ್ಮಿಸಲಾಗಿದೆ. ಇನ್ನು ಆರತಕ್ಷತೆ ಸಂದರ್ಭಕ್ಕೆ ತಕ್ಕಂತೆ ಪಕ್ಕದಲ್ಲಿರುವಂತಹ ಜಾಗದಲ್ಲೇ ಮತ್ತೊಂದು ಸೆಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅದು ಕಂಪ್ಲೀಟ್ ಆಗಿ ಒಂದು ಪ್ಯಾಲೇಸ್ ಥೀಮಿನಲ್ಲಿ ಒಂದು ಪಿಂಕ್ ಕಲರ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯಾಲೇಸ್ ಸ್ಟೈಲ್ ಏನಿದೆ, ಶೈಲಿ ಏನಿದೆ ಅದರ ರೀತಿಯಲ್ಲಿ ಕಾಣುವಂತಹ ಸೆಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ಇವತ್ತು ಸಂಜೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂತ ನಿರೀಕ್ಷೆ ಇದೆ. ಬಹುತೇಕ ಒಂದು 40,000ದಿಂದ 50,000 ಜನ ಸೇರುವಂತ ನಿರೀಕ್ಷೆ ಇದೆ. ಸೊ ಅದ್ರ ಜೊತೆಗೆ ರಾಜಕೀಯ ಗಣ್ಯರು ಮತ್ತೆ ಡಾಲಿ ಆಪ್ತ ಗೆಳೆಯರಾದಂತಹ ಇಂಡಸ್ಟ್ರಿ ಗೆಳೆಯರು ಮತ್ತೆ ಸಹೋದರು ಅಂತ ಪ್ರೀತಿಗೆಯಿಂದ ಕರೆಯುವಂತ ಯಶ್ ಅವರಾಗ್ಲಿ, ಸುದೀಪ್ ಅವರಾಗ್ಲಿ, ದರ್ಶನ್ ಅವರು ಇವರೆಲ್ಲರೂ ಕೂಡ ಬರುವಂತ ನಿರೀಕ್ಷೆ ಹೆಚ್ಚಿದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.